ಚಿಕನ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. 2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ದೊಡ್ಡ ಆನಿಯನ್ನು ಹೆಚ್ಚಿಟ್ಕೊಂಡಿರೋದು ಉದ್ದಕ್ಕೆ, ದೊಡ್ಡ ಆನಿಯನ್ ಇಲ್ಲ ಅಂದರೆ 2 ಚಿಕ್ಕ ಆನಿಯನ್ ಕಟ್ ಮಾಡ್ಕೊಂಡ್ರೆ ಆಗುತ್ತೆ, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು, 1/4 kg ಚಿಕನ್, ಅರ್ಧ ಚಮಚ ಧನಿಯಾ ಪೌಡರ್, 1 ಚಮಚ ಪೆಪ್ಪರ್ ಪೌಡರ್, 1 ಚಮಚ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಬಿರಿಯಾನಿ ಪೌಡರ್ ನಾನು ಇದನ್ನು ಮನೇಲೇ ಮಾಡ್ಕೊಂಡಿರೋದು, ನೀವು ಬೇಕಂದರೆ ಅಂಗಡಿಯಿಂದನೂ ತಂದ್ಕೋಬೋದು. ಮತ್ತು ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, 2 ಗ್ರೀನ್ ಚಿಲ್ಲಿ ಮತ್ತು 1 ಕಪ್ನಷ್ಟು ಅಕ್ಕಿ. ನಾನು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಬಿರಿಯಾನಿ ರೈಸು ಅಥವಾ ಬಾಸುಮತಿ ರೈಸ್ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ವಾಟ್ರನ್ನ ಹಾಕಬೇಕು, ಅದಕ್ಕೆ ನಾನು ವಾಟರ್ನ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದ್ರೊಳಗಡೆ ನಾವು ಅಕ್ಕಿನ ನೆನೆಸಿಟ್ಕೊಳ್ಳೋಣ ತೊಳೆದ್ಬಿಟ್ಟು. ಇದೆಲ್ಲ ಫ್ರೈ ಆಗೋದ್ರೊಳಗಡೆ ಎಷ್ಟು ನೆಂದಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಚಿಕನ್ನು ಅಷ್ಟೇ, ಫ್ರೈ ಆಗೋದ್ರೊಳಗಡೆ ನಾವು ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಎಲ್ಲ ಚಿಟಿಕೆಯಷ್ಟು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಬಿರಿಯಾನಿ ಯೂಸ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಈಗ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಕುಕ್ಕರು ಬಿಸಿಯಾಗಿದೆ. ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಆಯಿಲ್ ಹಾಕೋತಾ ಇದ್ದೀನಿ. ಒಂದು 5 ಸ್ಪೂನ್ಸ್ ಆಯಿಲ್ ಹಾಕೋಬೇಕು. ಫೈವ್ ಟು 6 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾವು ಆಯಿಲ್ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಯಿಲು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಆನಿಯನ್ ಹಾಕ್ಕೊಳ್ಳೋಣ. ನಾವು ಬಿರಿಯಾನಿನ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗನೂ ಫ್ರೈ ಆಗಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಾಗ ಎಷ್ಟು ಸ್ಲೋ ಆಗುತ್ತೋ ಆ ಥರನೂ ಆಗಲ್ಲ. ಮೀಡಿಯಮಲ್ಲಿ ಇಟ್ಕೊಂಡು ನಾರ್ಮಲಾಗೆ ಮಾಡ್ಕೋಬೋದು. ಈಗ ನಾನು ಆನಿಯನ್ ಹಾಕೋತಾ ಇದ್ದೀನಿ. ಆನಿಯನ್ನು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಆನಿಯನ್ನು ಲೈಟಾಗಿ ಬ್ರೌನ್ ಕಲರ್ ಬಂದಿದೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತೀನಿ. ಟೂ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು. ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಗ್ರೀನ್ ಚಿಲ್ಲಿ 2 ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವೇನು ಹಾಕೋತೀವಲ್ಲ ಅದು ತಳ ಹಿಡಿಯತ್ತೆ, ಬಿಡಬಾರ್ದು. ತಳ ಹಿಡಿಯೋಕ್ಕೆ ಅಲ್ಲಾಡ್ತಾ ಇರಬೇಕು ಅವಾಗವಾಗ. ಈಗ ಎಲ್ಲ ಫ್ರೈ ಆಗಿದೆ. ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ.
ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಟೊಮೆಟೊ ಎಲ್ಲ ಲೈಟಾಗಿ ಫ್ರೈ ಆಗಿದೆ. ಇವಾಗ ನಾವು ಎಲ್ಲ ಮಸಾಲೆ ಪೌಡರ್ಗಳನ್ನ ಹಾಕೊಳ್ಳೋಣ. ಫಸ್ಟು 1/2 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ 1 ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಹಾಗೆ 2 ಸ್ಪೂನ್ನಷ್ಟು ಬಿರಿಯಾನಿ ಪೌಡರ್ ಏನಿತ್ತಲ್ಲ, ಬಿರಿಯಾನಿ ಮಸಾಲ, ಅದನ್ನ ಹಾಕೊಳ್ಳೋಣ. ಇದೇ ಇಂಪಾರ್ಟೆಂಟ್ ಬಿರಿಯಾನಿಗೆ. ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೂ ಮಿನಿಟ್ಸ್ ಹಾಗೆ ಬಿಡ್ಬೇಕು ಇದನ್ನ. 2 ಮಿನಿಟ್ಸ್ ಆದಮೇಲೆ ಚಿಕನ್ ಹಾಕೊಳ್ಳೋಣ. 2 ಮಿನಿಟ್ಸ್ ಆಗಿದೆ. ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನನ್ನು ಹಾಕ್ತೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಮಿನಿಟ್ ಬಿಡಬೇಕು. ಇದು ಸ್ವಲ್ಪ ಬಿಸಿ ಆಗಬೇಕು. ಚಿಕನ್ ಸ್ವಲ್ಪ ಮಸಾಲನೆಲ್ಲ ತಗೊಂಡು 1 ನಿಮಿಷ ಫ್ರೈ ಆದರೆ ಸಾಕು. ನಾವೇನು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಅಕ್ಕಿ ಮತ್ತು ಅಕ್ಕಿಯಲ್ಲಿರೋ ನೀರನ್ನು ಹಾಕ್ಕೊಳ್ಳೋಣ. 1 ಕಪ್ನಷ್ಟು ಅಕ್ಕಿನ 2 ಕಪ್ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಬೇಕು ಇವಾಗ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಲೈಟಾಗಿ ಕುದು ಬರ್ತಾ ಇದೆ. ಇವಾಗ ಉಪ್ಪು ಹಾಕೊಳ್ಳೋಣ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆನೋ ಜಾಸ್ತಿನೋ ಆಗಿದೆಯೋ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕ್ಕೊಬೇಕು. ನಾನೀಗ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ 1 ಕುದು ಬರೋ ತನಕ ಬಿಡಬೇಕು. ಆವಾಗ ಟೇಸ್ಟ್ ಗೊತ್ತಾಗುತ್ತೆ ಉಪ್ಪು ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಅಂತ. ಈಗ ಎಲ್ಲ ರೆಡಿಯಾಗಿದೆ. 1 ಕುದು ಬಂದಿದೆ, ಉಪ್ಪೆಲ್ಲ ಸರಿಯಾಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಕೆಲವೊಬ್ಬರು ಲೆಮನ್ ಜ್ಯೂಸ್ನ 1-2-3 ಡ್ರಾಪ್ ಹಾಕ್ತಾರೆ, ಕೆಲವೊಬ್ಬೊಬ್ರು ಹಾಕಲ್ಲ. ನಾನಿಲ್ಲಿ ಹಾಕೋತಿದ್ದೀನಿ. ಒಂದು 3 to 4 ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗ್ಸಿದ್ರೆ ಆಯಿತು. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ 2 ವಿಷಲ್ ಕೂಗಿದೆ ಬಿರಿಯಾನಿ. ಇವಾಗ ಓಪನ್ ಮಾಡಿ ನೋಡೋಣ. ಫುಲ್ ಪ್ರೆಷರ್ ಹೋದ್ಮೇಲೆ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ 2 ವಿಷಲ್ ಕೂಗಿಸಿದ್ದಕ್ಕೆ.
ಈಗ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಎಲ್ಲ ಮಸಾಲೆ ಎಲ್ಲ ಮೇಲ್ಗಡೆ ಕುತ್ಕೊಂಡ್ಬಿಟ್ರದ್ರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಚಿಕನ್ ಕೂಡ ಬಾಯ್ಲ್ ಆಗಿದೆ ಚೆನ್ನಾಗಿ, ರೈಸ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ.